ನಮಸ್ತೆ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಧ್ವನಿ ಬರ್ತಾನೇ ಇಲ್ಲ, ಮಾತುಗಳೇ ಬರ್ತಾ ಇಲ್ಲ. ಅವನಿಗೆ ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ, ಹಿಂಸೆ ಆಗ್ತಾಯಿದೆ. ಯಾರ್ಯಾರೋ ಸಪೋರ್ಟ್ ಬೇಕೇ ಬೇಕು. ಅಂದರೆ ಎಲ್ಲರಿಗೂ ಅವನ ಭಾಷೆ ಅರ್ಥ ಆಗಲ್ಲ, ಸಾಕ್ಷಿಗೆ ಮಾತ್ರ ಅರ್ಥ ಆಗುತ್ತೆ. ಈ ಕಡೆ ಇವನು ರಾಜು ಅತಿಥಿ ಫೋನ್ ಮಾಡಿ ತುಂಬ ಡೀಪ್ ಲವರ್ ಥರ ಮಾತಾಡ್ತಾನೆ. ಆಮೇಲೆ ಮಾತಾಡಿ ಹ್ಞೂ ಅದಿತಿ ಎಷ್ಟೊತ್ತಿಗೆ ಹೋದೆ, ಏನು ಕತೆ, ಬೇಗ ಹೋದ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಪ್ಪಂಗೆ, ಸಾಕ್ಷಿ ಮಾವಂಗೆ ಅನುಮಾನ ಬರುತ್ತೆ. ಅನುಮಾನ ಬಂದು ಯಾರೋ ಹುಡುಗಿ ಹತ್ರ ಮಾತಾಡ್ತಾವನಲ್ಲ ಇವನು ಅಂತೇಳ್ಬಿಟ್ಟು ಹತ್ರ ಬರ್ತಾರೆ. ಹತ್ರ ಅವ್ರು ಬರೋದನ್ನು ನೋಡಿಬಿಟ್ಟು ಇವನು ಕಟ್ ಮಾಡ್ತಾನೆ ಫೋನು. ಯಾರಿಗೆ ಫೋನ್ ಮಾಡ್ತಾಯಿದ್ದೆ, ಏನು ಕತೆ ಅಂತ ಕೇಳಿದ್ರೆ ಎನ್ ಜಿ ಒ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ಎನ್ ಜಿ ಒ ಅವ್ರ ಹತ್ರ ಮಾತಾಡ್ತಾ ಇರೋದು ಅಲ್ವಲ್ಲ, ಯಾರೋ ಹುಡುಗಿ ಹತ್ರ ಹುಡುಗಿನೇ ಎನ್ ಜಿ ಒ ಅಂತ ಹೇಳ್ತಾನೆ, ಸುಳ್ಳು ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಈ ಕಡೆ ಸಾಕ್ಷಿ ಅದಿತಿ ಹತ್ರ ಮಾತಾಡಿ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ ಅವಳಿಗೆ ರಾಜನಿಂದ. ಫೋಟೋ ತೋರಿಸ್ಬೇಕು ಅನ್ನೋಷ್ಟರೊಳಗೆ ಫೋನ್ ಬರುತ್ತೆ. ಫೋನು ಮಾತಾಡ್ತಿರ್ತಾಳೆ. ನಾನು ಹೋಗ್ಲಾ ಅಂತ ಕೇಳ್ತಾಳೆ. ಹ್ಞೂ ಆಯಿತು ಅಂತ ಅಂತಾಳೆ. ಬರ್ತಾಳೆ ಆಚೆಗೆ. ಆವಾಗ ಸಾಕ್ಷಿ ಇಲ್ಲಿ ಮಾತಾಡ್ತಾ ಇರ್ತಾಳೆ. ಆಚೆ ಬರ್ತಾಳೆ. ಬಂದಾಗ ಇವನು ಫೋನ್ ಬಂದಿರುತ್ತೆ. ಅಗ್ನಿ ಅಯ್ಯೋ ಅಂತ ಮಾತಾಡ್ತಾ ಇರ್ತಾನೆ. ಸರಿ ಮಾತು ಬರ್ತಿಲ್ಲ, ವಾಯ್ಸ್ ಬರ್ತಾಯಿಲ್ಲ, ಕೈ ಬಾಯಿ ಕುಣಿಸ್ಕೊಂಡು ಹಿಂಸೆ ಪಡ್ತಾಯಿದ್ದಾನೆ. ಕಂಪ್ನಿಯಿಂದ ಫೋನ್ ಬಂದಿದೆ. ಆವಾಗ ಇವಳು ನೋಡ್ತಾಳೆ, ಸುಮಾರು ಹೊತ್ತು ನೋಡ್ತಾಳೆ. ಹಂಗೆ ನೋಡ್ತಾನೇ ಇರ್ತಾಳೆ. ಈ ಕಡೆ ರಾಜನಿಗೆ ಕೇಳ್ತಾನೆ ಅವ್ರ ಮಾವ, ಸಾಕ್ಷಿ ಮಾವ. ಕೇಳಿದ್ರೆ ಇವನು ಆರ್ಕೆ ಉತ್ತರ ಕೊಡ್ತಾನೆ, ಅಲ್ಲೂ ಸುಳ್ಳು ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅದು ಬಿಟ್ಟಾಕಿ ಈ ಕಡೆ ಇವನು ಗೋಪಿನ ಕೇಳ್ತಾಳೆ. ಗೋಪಿ ಏನು ಮಾಡ್ತಾಯಿದ್ದೀರಾ ಅಂದಿದ್ದಕ್ಕೆ ಇನ್ನೇನು ನಮ್ಮದು ಅಂತ ಇವನು ಅಲ್ಲಲ್ಲಲ್ಲೇ ಏನಾರ ಒಡಕು ಮಾತಾಡ್ತಲೇ ಇರ್ತಾನೆ, ನಗ್ತಾನೆ ಇರ್ತಾನೆ. ಹಂಗಾಗಿ ಅವನ ಹತ್ರ ಮಾತಾಡಿಕೊಂಡು ಮುಂದಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಅಗ್ನಿಗೆ ಫೋನ್ ಬಂದಿರುತ್ತೆ. ಅವನು ಅದೇನೋ ಮಾತಾಡ್ತಾ ಇರ್ತಾನೆ. ಹೀಗಾಗಿ ಫೋನ್ ಇಸ್ಕೊಂಡು ಅವಳು ಅಗ್ನಿ ಸಾರಿಗೆ ಇವತ್ತು ಬರೋಕ್ಕಾಗಲ್ಲ, ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನಾಳೆ ಬರ್ತಾರೆ ಅಂತ ಹೇಳ್ತಾಳೆ. ಆಮೇಲೆ ಗೋಪಿ ಹತ್ರ ಇಸ್ಕೊಂಡು ಕಷಾಯ ಮಾಡೋಣ ಗೋಪಣ್ಣ ಕಷಾಯ ಮಾಡೋಣ, ಕುಡೀಲಿ ಇಂತಿಂಥದ್ದೆಲ್ಲ ಅಂತೇಳ್ಬಿಟ್ಟು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಆಮೇಲೆ ತುಳಸಿ ಸೊಪ್ಪು ಎಲ್ಲ ಹಾಕಿ ಕಷಾಯ ಮಾಡಿ ತೊಗೊಂಡೋಗಿ ಕೊಟ್ಟರೆ, ಕೊಟ್ಟರು ಕುಡಿಯಲ್ಲ, ಅದಿತಿ ಹತ್ರ ಕೊಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಅದಿತಿ ಹತ್ರ ಕೊಟ್ಟು ಕಳಿಸ್ತಾಳೆ. ಕೊಟ್ಟು ಕಳಿಸ್ಬಿಟ್ಟು ಮನೇಲಿ ನೋಡ್ತಾ ಇರ್ತಾಳೆ. ಕುಡಿಯಲ್ಲ ಅಂತ ಫಸ್ಟ್ ಅಂತಾನೆ, ಆಮೇಲೆ ಕುಡಿತಾನೆ. ಈ ಕಡೆ ಇವನು ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ರಾಜು ಅವಳ ಹತ್ರ 5 ಲಕ್ಷ ರೂಪಾಯಿ ದುಡ್ಡು ಕೇಳಿದ್ದಾನೆ ಇವಾಗಲೇ. ಆಯಿತು ಕೊಡ್ತೀನಿ ಅಂದಾಳೆ. ಲವರ್ ಅಲ್ವಾ, ನಿನಗೆ ಕೊಡದೆ ಇನ್ಯಾರಿಗೆ ಕೊಡ್ತೀನಿ ಅಂತ. ನೀವು ನನಗಲ್ಲಪ್ಪ ಅಂದರೆ ಸರಿ, ಮಗು ಪ್ರಾಣ ಉಳಿಯುತ್ತಲ್ಲ, ಮಗುಗೆ ಕೊಡೋಣಂತೆ ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಇವನು ಆಯಿತು, ಈಗ ಖರ್ಚಿಗೊಂದು ಸಿಕ್ಕಾಯಿತು, ಮನಸ್ಸಿಗೆ ಒಂದು ಸಿಕ್ಬಿಟ್ರೆ ಸಾಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಿರ್ತಾನೆ. ಫ್ರೆಂಡ್ ಹೇಳಿರ್ತಾನೆ, ಎರಡೆರಡು ಕಡೆ ಬ್ಯಾಟ್ ಬೀಸ್ತಾ ಇದೆಯಾ ಹುಷಾರು ಅಂತ ಹೇಳಿರ್ತಾನೆ. ಆದರೂ ಇವನು ಅದು ತಲೆಗೆ ತಗೊಳ್ಳೋದೇ ಇಲ್ಲ. ಹಾಗಾಗಿ ಹಣ ತಗೊಳ್ಳೋಣ, ಕಷಾಯ ಕುಡಿ ಅಂತ ಕೊಡೋಕೆ ಹೋಗ್ತಾಳೆ. ಘಾಟು ಬಾಯಿಗೂ ಇದಾಗುತ್ತೆ. ಆಮೇಲೆ ತಕ್ಷಣ ಕುಡಿಯೋಕ್ಕಾಗಲ್ಲ ಅಂತ ಬಿಡ್ತಾನೆ. ಆಮೇಲೆ ಹಂಗಾದರೆ ಬಿಡು, ನೀನು ಕುಡಿಲಿಲ್ಲ ಅಂದರೆ ನಾಳೆ ಸಾಕ್ಷಿನೇ ಗತಿ ನಿನಗೆ, ಮತ್ತು ನಿನ್ನ ಮಾತಾಡೋವೆಲ್ಲ ರಿಪೀಟ್ ಮಾಡೋಕ್ಕೆ ಸಾಕ್ಷಿ ಬೇಕೇ ಬೇಕಾಗುತ್ತೆ. ನೀನು ಹಿಂಗೆ ಆದರೆ ನೀನು ಮಾತಾಡೋಕ್ಕೆ ಆಗಲ್ಲ ಬಿಡು ಅಂತ ಹೇಳ್ತಾಳೆ. ಆವಾಗ ಹೌದಾ ಮಾತಾಡೋಕ್ಕಾಗಲ್ವ ಅಂತೇಳ್ಬಿಟ್ಟು ಘಟ ಅಂತ ಕುಡಿತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವರು ನೋಡ್ತಾ ಇರ್ತಾರಲ್ಲ, ಖುಷಿ ಆಗುತ್ತೆ, ಹೆಂಗೋ ಕುಡಿದ್ನಲ್ಲ ಅಂತೇಳ್ಬಿಟ್ಟು. ಏನೋ ಪ್ಲ್ಯಾನ್ ಮಾಡಿ ಸಾಕ್ಷಿ ಕುಡಿಸ್ಬಿಡ್ತಾಳೆ. ಖುಷಿ ಆಗುತ್ತೆ. ಆಮೇಲೆ ಎಲ್ಲನೂ ಕುಡಿತಾನೆ, ಒಂದು ಲೋಟ ಫುಲ್ಲು, ಎಲ್ಲ ನಗಾಡ್ಬಿಡ್ತಾರೆ. ಸರಿ ಆಯಿತು ಅಂತೇಳ್ಬಿಟ್ಟು ಇನ್ನು ಅವಳು ಫಸ್ಟೇ ಹೇಳಿರ್ತಾಳೆ ಸಾಕ್ಷಿ, ಮಾತು ಬಂದೇ ಬರುತ್ತೆ ಇವತ್ತು, ಮಾತಾಡ್ತೀರಾ ಅಂತೇಳಿ.
ಸುಮ್ಮನೆ ಸುಳ್ಳು ಹೇಳ್ಬೇಡ ಹೋಗು ಅಂತ ಹೇಳಿರ್ತಾನೆ. ಇಲ್ಲ, ಮಾತು ಬರುತ್ತೆ ಇವತ್ತು, ನಾನು ಹೇಳ್ತಾ ಇದ್ದೀನಲ್ಲ ಮಾತು ಬರುತ್ತೆ ಇವತ್ತು ಅಂತ ಹೇಳೋಗಿರ್ತಾಳೆ. ಕಷಾಯ ಕಳಿಸ್ಕೊಡ್ತಾಳೆ, ಕಷಾಯ ಕುಡ್ದಾಕ್ತು, ಇನ್ನು ನಾಳೆ ಮಾತು ಬಂದುಬಿಡುತ್ತೆ. ಆರಾಮಾಗಿ ಮಾತಾಡ್ತಾನೆ, ಈಸಿ ಆಗಿಬಿಡ್ತು. ಆಮೇಲೆ ಎಲ್ಲರೂ ಖುಷಿಯಾಗಿ ನಗ್ತಾ ಇರ್ತಾರೆ. ಕೈ ಇತ್ತಾ ಅಂತ, ತುಂಬ ಕೈ ಇತ್ತಾ ಅಂತ ಕೇಳ್ತಾರೆ. ಕೈ ಇದೆ ಇಲ್ದಲೇ ಮತ್ತು ಇನ್ನೇನು ಸಿಹಿ ಇರುತ್ತಾ ಅಂತೇಳಿ ಎಲ್ಲ ಕುಡ್ದಾಕಿ ವಾಯ್ಸ್ ಕ್ಲಿಯರ್ ಮಾಡ್ಕೊತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.